ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಮನ್ವಿ ಸಮ್ಮು ಚಾನಲ್. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ದಿನಾಲು ಇದು ಮಾಡೇ ಮಾಡ್ತಾರೆ ಎಲ್ಲರೂ ಮನೆಯೊಳಗೆ. ತೊಗರಿಬೇಳೆ ಸಾರು ಹೆಂಗೆ ಮಾಡೋದಂತ ಹೇಳಿ ನೋಡುಣ್ರಿ. ಏನಾರ ಪಲ್ಯ ಅದು ಇರಲಿಲ್ಲ ಅಂದ್ರೆ ಕಾಯಿಪಲ್ಯ, ತೊಗರಿಬೇಳೆ ಸಾರು ಅಂತೂ ದಿನಾಲು ಎಲ್ಲರ ಮನ್ಯಾಗೂ ಮಾಡೇ ಮಾಡ್ತಾರೆ. ಇದು ಹೆಂಗೆ ಮಾಡೋದಂತ ಹೇಳಿ ನೋಡುಣ್ರಿ. ಮತ್ತು ಇದಕ್ಕೆ ಏನೇನು ಬೇಕಂತ ಹೇಳಿ, ಸಾಮಾನು ಏನೇನು ಬೇಕಂತ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ. ಈ ತೊಗರಿಬೇಳೆ ಸಾರು ಮಾಡಕ್ಕೆ ನಾ ಇವತ್ತು ನೀರು ಸಾರು ರೀ. ಇದು ತೊಗರಿಬೇಳೆ ತೊಗೊಂಡೇನು ನೋಡ್ರಿ, ಒಂದು ದೀಡ್ ವಾಟೆ. ಇದಕ್ಕೆ ಒಂದು 2 ಅಥವಾ 3 ಅದನ್ನು ಟೊಮೆಟೊ ತೊಗೊಂಡೇನಿ. ನಮ್ಗೆ ಹುಳಿ ಜಾಸ್ತಿ ಬೇಕಂದ್ರೆ ಟೊಮೆಟೊ ಜಾಸ್ತಿ ಹಾಕ್ಕೋಬೇಕು. ತೊಗರಿಬೇಳೆ ಅದಾವಲ್ರಿ, ಸ್ವಚ್ಛಾಗಿ ತೊಳ್ಕೊಂಡು ಇಟ್ಕೊಂಡೇನಿ. ಈಗ ನಾನು ಇಲ್ಲೇ 3 ಟೊಮೆಟೊ ಹಾಕಿ ಇದನ್ನು ಕುದಿಸಾಕಿಡಾಕತ್ತೇನೆ ರೀ. 3 ವಿಷಲ್ ಮಾಡ್ಕೊಂಡೇನಿ ನೋಡ್ರಿ. ತೊಗರಿಬೇಳೆ ಮಸ್ತ್ ಅಂದ್ರೆ ಮಸ್ತಾಗಿ ಕುದ್ದೈತೆ ನಮ್ದು. ಈಗ ಒಂದು ಕಡ್ಗೋಲ ಸಹಾಯದಿಂದ ಅದನ್ನು ಸ್ಮ್ಯಾಶ್ ಮಾಡಾಕತ್ತೇನೆ ರೀ, ತೊಗರಿಬೇಳೆ ಆಮೇಲೆ ಟೊಮೆಟೊ. ಈಗ ತೊಗರಿಬೇಳೆ ಕುದಿಸ್ಕೊಂಡು ಇಟ್ಕೊಂಡೇವಲ್ರಿ, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಇಟ್ಕೊಳಕತ್ತೇನೆ ನಾನು. ಮತ್ತು ಒಗ್ಗರ್ನಿಗೆ ಏನೇನು ಬೇಕಂದ್ರೆ ತೊಗರಿಬೇಳೆ ಅಂತೂ ಕುದಿಸಿಟ್ಕೊಂಡೇವಿ. ಆಮೇಲೆ ಕರಿಬೇವು, ಕೊತ್ತಂಬರಿ, ಜಜ್ಜಿದ ಬೆಳ್ಳುಳ್ಳಿ ಬೇಕು ರೀ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಬೇಕು, ಸಾಸ್ವೆ, ಜೀರಿಗೆ, ಅರಿಶಿನ ಪುಡಿ ಬೇಕು ರೀ. ಒಂದು ಗುಂಡೆ ಇಟ್ಕೊಂಡೇನಿ ನೋಡ್ರಿ. ಅದಕ್ಕೆ ಒಂದು ಸ್ವಲ್ಪ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸ್ವೆ ಜೀರಿಗೆ ಹಾಕೋನು. ಸಾಸ್ವೆ ಜೀರಿಗೆ ಚಟಾಪಟ ಅನ್ಲಿ ಅವ. ಯಾರ್ಯಾರು ನಮ್ಮ ವಿಡಿಯೋ ನೋಡಾಕತ್ತಿರಲ್ಲ ಹಂಗೆ ಯಾರು ನೋಡಕ್ಕೆ ಹೋಗ್ಬೇಡ್ರಪ್ಪ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಸಾಸ್ವೆ ಜೀರಿಗೆ ಚಟಾಪಟ ಅನ್ನಕತ್ತವ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಇದನ್ನು ಹಿಂಗೆ ಹಾಕ್ಕೊಂಡೇನಿ. ಇಟ್ಕೊಂಡಿದ್ದು ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ, ಸಿಡಿತಾವ್ರಿ ಅವ, ಹುಷಾರಾಗಿ ಮಾಡ್ಕೋಬೇಕು. ಆಮೇಲೆ ಕರಿಬೇವು ಹಾಕ್ಕೊಂಡೇನಿ. ಕರಿಬೇವು ಸ್ವಲ್ಪ ಫ್ರೈ ಆತಂದ್ರೆ ಈಗ ಅದಕ್ಕೆ ಕುದಿಸಿಟ್ಕೊಂಡಿದ್ದು ತೊಗರಿಬೇಳೆ ಐತಲ್ರಿ, ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಸೇರಿಸಿಟ್ಕೊಂಡಿದ್ವಲ್ಲ, ಸ್ಮ್ಯಾಶ್ ಮಾಡಿ ಅದನ್ನು ಹಾಕ್ಕೊಳ್ಳೋಣ್ರಿ. ಈಗ ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರ ಇರ್ತೈತಲ್ರಿ, ಅದನ್ನು ಹಾಕ್ಕೊಳ್ಳೋನು. ಇದು ಮಾಡಿ ನೋಡ್ರಿ, ಘಮ ಘಮ ಅಂತೈತ್ರಿ ಸಾರು. ನಾವು ಗರಂ ಮಸಾಲ ಮನೆಯೊಳಗೆ ಮಾಡ್ಕೊಂಡಿದ್ದ ಗರಂ ಮಸಾಲ ಮಾಡ್ಕೊಂಡೇವಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೇನಿ ನೋಡ್ರಿ ನಾನು. ನಮ್ಗೆ ಎಷ್ಟು ಬೇಕು ನೀರು, ನಮ್ಗೆ ಎಷ್ಟು ಸಾರು ಮಾಡ್ಬೇಕಂತೈತಲ್ಲ ಅದನ್ನು ನೋಡ್ಕೊಂಡು ನಾವು ಮಾಡ್ಕೋಬೇಕು. ಖಾರ ಉಪ್ಪು ಇದಕ್ಕೆ ಹದವಾಗಿ ಕರೆಕ್ಟಾಗಿ ಹಾಕಿರ ಮಸ್ತಾಗಿ ಆಕೈತ್ರಿ ಇದು. ನೋಡ್ರಿ ಕುದಿಯಾಕತ್ತೈತೆ ನೋಡ್ರಿ ನಮ್ದು. ಈಗ ತೊಗರಿಬೇಳೆ ಸಾರು ರೊಟ್ಟಿ, ಚಪಾತಿ, ಅನ್ನ, ದೋಸೆ ಎಲ್ಲದಕ್ಕೂ ಸೂಪರ್ ಅಂದ್ರೆ ಸೂಪರ್ ಕಾಂಬಿನೇಷನ್ ರೀ ಇದು. ಎಲ್ಲರೂ ಟ್ರೈ ಮಾಡಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಮನೆ ಒಳಗೂ ದಿನಾಲು ಅಂದರೂ ಮಾಡೇ ಮಾಡ್ತಾರೆ ಇದನ್ನು. ಕುದಿ ಬಂದೈತೆ ನೋಡ್ರಿ. ಈಗ ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ತೊಗರಿಬೇಳೆ ಸಾರು ತಿನ್ನಕ್ಕೆ ರೆಡಿ ಆತ್ರಿ. ಹಂಗೆ ಕುಡಿಯಾಕೂ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತೆ ರೀ ಇದು. ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರ ಈ ಸಾರಿಗೆ ಬಿತ್ತಂದ್ರೆ ಕೇಳ್ತಿರೇನ್ರಿ, ಅದರ ರುಚಿ ಅದ್ಭುತ ಅಂದ್ರೆ ಅದ್ಭುತವಾಗಿರ್ತೈತಿ. ಎಲ್ಲರೂ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಒಟ್ಟು ಮರ್ಯಾಕೆ ಹೋಗ್ಬೇಡ್ರಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾರು ಇಷ್ಟ ಆಗಕತ್ತಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಎಲ್ಲರೂ ನಮ್ಮ ಚಾನಲನ್ನು. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.